ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತು ವ್ಲಾಗ್ ಏನಂತ ಅಂದರೆ ನನ್ನ ಕಸಿನ್ದು ಅರಿಶಿನ ಶಾಸ್ತ್ರ, ಚಪ್ರಶಾಸ್ತ್ರ ಇರೋದು ಇವತ್ತು. ಹಾಗಾಗಿ ಇವಾಗ ಮಡಿಕೇರಿಗೆ ಎಲ್ಲರೂ ಹೊರಟಿದ್ದೀವಿ, ರೆಡಿಯಾಗಿದ್ದೀವಿ, ಹೋಗಬೇಕು. ನನ್ನ ತಂಗಿ ಮದುವೆ ಮುಗೀತು, ಇವಾಗ ಇನ್ನೊಂದು ಮದುವೆಗೆ ರೆಡಿಯಾಗಿದ್ದೀವಿ. ಇವತ್ತಿನ ವ್ಲಾಗ್ ಹೇಗೆಲ್ಲ ಇರುತ್ತೆ ನೋಡೋಣ. ಇಲ್ಲಿ ನಮ್ಮ ಅತ್ತೆ ರೆಡಿಯಾಗಿದ್ದಾರೆ. ಇವರು ನಮ್ಮ ಪಪ್ಪಂದು ದೊಡ್ಡ ಅಕ್ಕ. ಇವರು ಕಾಣ್ತದೆ ಅವರಿಗೆ, ಎಲ್ಲರಿಗೂ ಕಾಣ್ತದೆ. ನಮಸ್ತೆ. ನಮಸ್ತೆ. ಇಲ್ಲಿ ನೋಡಿ, ಇಲ್ಲಿ ಇವರೆಲ್ಲ ರೆಡಿಯಾಗಿದ್ದಾರೆ, ಎಲ್ಲ ಹೊರಟಿದ್ದೀವಿ. ಈಗ ಹೋಗಬೇಕು, ನೋಡೋಣ ಅಲ್ಲೆಲ್ಲ ಎಷ್ಟೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಷ್ಟು ಮಾಡ್ತೀನಿ. ಬೇಬೇಕ ರೆಡಿ ಆತ? ಆತಪ್ಪ. ಬೇಬೇಕನ ಸೊಸೆ ರೆಡಿನಾ? ಬೇಬೇಕನ ಸೊಸೆ ರೆಡಿ, ಬೇಬೇಕ ರೆಡಿ. ಪೋಯಾ ಕಂದಮಣಿ ಏನೋ ಮಾಡ್ತಾ ಇದ್ದಾನೆ. ಹಿಂದೆ ಕೂಗ್ತಿರ್ತ ಏನಂತ ಇಲ್ಲ ಎಲ್ಲ. ಮಳೆಯಲ್ಲೂ ಬೇವ್ರ್ತಾ ಇದ್ದೀನಿ ನಾನು. ಊಟ ಆಯ್ತು, ಇವಾಗ ಇನ್ನು ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದು ಕಾರ್ಬಾರ ಮಾಡ್ತಾಳೋ ಶುಭ ಕಾರ್ಯ. ಈ ಕಾರ್ಯದಲ್ಲಿ ಯಾವುದೊಂದು ವಿಘ್ನ ಬರದ ವಿಘ್ನೇಶ್ವರನ ಬದಿಗೊತ್ತಿ ಅವರ ಕುಲದೇವರಾದ ವೆಂಕಟೇಶ್ವರನು ಕಾವೇರಮ್ಮ ಎಗ್ಗು ತಪ್ಪ ಇದ್ದು ನಾವು ತಪ್ಪದಲ್ಲಿಗೆ ಆಯುರ್ವೇದ ಸೇರಿಕೊಟ್ಟು ಒಂದಕ್ಕಂತ ಹತ್ತನ್ನು ಸಂಸಾರಸ್ಥರಾಗಿ ಬಾಳಿ ಬರ್ತೀವಿ. ಹಾಗೆ ಇಂದು ನಡೆಯುವಂಥ ಕಾರ್ಬಾರದ ನಾಳೆ ಸಾಯಂಕಾಲವರೆಗೂ ಸಾಗ್ತದೆ. ವಧುವರರು ಗೃಹ ಪ್ರವೇಶ ಮಾಡುವವರೆಗೂ ಸಮೇತ ಯಾವುದೊಂದು ವಿಘ್ನ ಬರದೆ ನಿಮ್ಮ ಈ ನಂದದೇವಿ ಅವರ ಮನೆಯಲ್ಲಿ ಕುಟುಂಬಕ್ಕೆ ಪ್ರಕಾಶವನ್ನು ಕೊಟ್ಟು ಬೆಳಕಲ್ಲಿ ಕೇಳ್ಕೊಂಡು ಇಂಥ ಅಕ್ಕಿ ಹಾಕಿ ಕೇಳಿ ಅಕ್ಕಿ ಹಾಕಿ ಬೇಕು. ದೂರ ನಮಸ್ಕಾರ. ಮದುಮಗಳಿಗೆ ಸ್ವಾತಂತ್ರ್ಯ ಕಾಚಲ್ ಕಟ್ಟುತ್ತೇವೆ. ಹಿರಿಯವೆಲ್ಲ ಕಾಲಿಟ್ಕೊಂಡು
ಅರ್ಶಿನ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನಾವು ಕೂಡ ಹೋಗಿ ರೆಡಿಯಾಗಿ ಎಲ್ಲ ಬಂದ್ವಿ. ಇವಾಗ ಹುಡುಗಿ ಕೂಡ ರೆಡಿಯಾಗಿದ್ಲು, ಮತ್ತು ಗಂಗೆ ಪೂಜೆ ಮತ್ತು ಇವಾಗ ಏನೆಲ್ಲ ಶಾಸ್ತ್ರಗಳನ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಮೊದಲಿಗೆ ಮಧುಪಾನ, ನಂತರ ಊಟೋಪಚಾರ, ಸರ್ವ ಜನಸೆಲ್ಲ ಹೊರಗೆ ಬನ್ನಿ. ಲೇಡೀಸ್ ಎಲ್ಲ ಹಿಂದೆ ಹೋಗಿ, ಹೆಣ್ಣು ಮಕ್ಕಳು ಹಿಂದೆ ಹೋಗಿ, ಗಂಡು ಮಕ್ಕಳು ಹಿಂದೆ ಹೋಗಿ. ಕೊಡಿ ಕೊಡಿ ಲಾಯ್ಕ ಕೊಡಿ. ಹೊಸ ಅಳಿಯ ಹಾಯ್ ಮಾಡಿಯಪ್ಪ. ಸಾಕು.
ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ದಾರ ಮುಹೂರ್ತ ಮತ್ತು ರಿಸೆಪ್ಷನ್ ಇರೋದು. ನಾವು ಹೋಗುವಷ್ಟರಲ್ಲಿ ಎಲ್ಲ ಶಾಸ್ತ್ರಗಳು ಶುರುವಾಗಿತ್ತು. ಬನ್ನಿ ಬನ್ನಿ ಬನ್ನಿ. ಸಿಕ್ಕಿದ ಕೂಡ ಕರ್ಕೊಂಡೋಗಿ ನಿಮ್ಮ ಕೂಡನೇ ಹಿಡಿಯಕ್ಕೂ ನೀವು ಅದು ಗೊತ್ತಲೇ ಪರ್ಮಿಷನ್ ನೋಡಿದ್ರಿ ಅವು ಹೆಂಗೆ ಮಾಡ್ಕೊಂಡು ಕರೆಕ್ಟ್ ಅವಳೇ ಸಿಕ್ಕಿದ್ರಿ ಅಷ್ಟು ಬಗ್ಗಿಸಿ ಕೂತಿಸೋಲ್ಲ ಅದು ಗೊತ್ತಿದ್ದೆಲ್ಲ ಮಧ್ಯೆ ಕೂರಿಸಿ ಅಂತ ಗೊತ್ತಲ್ಲ ಎದುರು ಅವಳು ಕೂತಳು ಸಾಕು ಎಲ್ಲೋ ಕೆಣ್ಣೆ ಕೊಡಿ ಈಗೆಲ್ಲ ಕೂರ್ಸೋಳು ಅಷ್ಟೇ ನಿಮ್ಮದು ತಗೊಳ್ಳಿ ಹಾಕಿಬಿಟ್ಟು ಪುನಃ ಬೇಡ ಕವರ್ ಮಾತ್ರ ಕೊಡ್ತೀವಿ ಹಾಡು ಹೇಳಿಟ್ಟು ಸ್ವರ್ಗಪ್ಪ ಬೆಳಗಿನ ಧಾರೆ ಮುಹೂರ್ತ ಮುಗಿದ ಮೇಲೆ ತಿಂಡಿ ಎಲ್ಲ ತಿಂದುಬಿಟ್ಟು ಇವಾಗ ಮತ್ತೆ ನಾವು ರೆಡಿಯಾಗಿ ಬರೋಣ ಅಂತ ಹೊರಟಿದ್ದೀವಿ. ಹಾಗೆಯೇ ಲಿಶಿತ್ ಕೂಡ ಬಂದಿರಲಿಲ್ಲ. ನಾವೆಲ್ಲ ರೆಡಿ ಆಗಿಬಿಟ್ಟು ಅವನು ಕೂಡ ಕರ್ಕೊಬರೋಣ ಅಂತ ಹೋಗಿದ್ವಿ. ನಾನು ಬೇಗನೆ ರೆಡಿ ಆದೆ. ಅಷ್ಟರಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ನನ್ನ ಗಂಡ ಬಿಡಬೇಕಲ್ಲ, ಅರ್ಜೆಂಟ್ ಮಾಡಿದ್ರು ಬೇಗ ಹೋಗೋಣ ಅಂತ. ಅವರೇನೋ ಬೇಗ ರೆಡಿ ಆಗಿಬಿಡ್ತಾರೆ, ನಮ್ಗೆ ಬೇಗ ರೆಡಿ ಆಗೋಕ್ಕಾಗತ್ತಾ? ಅಂತೂ ಮದುವೆ ನಡೀತಿರೋ ಹಾಲ್ಗೆ ಬಂದ್ವಿ. ಅಷ್ಟರಲ್ಲಿ ನನ್ನ ತಂಗಿಯವರು ಬಂದಿದ್ದರು. ಅವರು ಮದುವೆ ಆದಮೇಲೆ ಫಸ್ಟ್ ಮದುವೆ ಇವಾಗ ಸಿಗ್ತಾ ಇರೋದು. ಮತ್ತು ಎಲ್ಲದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಇರೋದು. ಮದುವೆ, ಚಪ್ರ, ಅರ್ಶಿನ ಶಾಸ್ತ್ರ ಎಲ್ಲದು ಕೂಡ ಎಷ್ಟಿದೆ ಅಷ್ಟನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ರಿಸೆಪ್ಷನ್ ಎಲ್ಲ ಮುಗಿದು ಲಾಸ್ಟಲ್ಲಿ ಹುಡುಗನ ಮನೆಯವರಿಗೆ ಒಪ್ಸೋ ಶಾಸ್ತ್ರನ ಮಾಡ್ತಾಯಿದ್ದಾರೆ. ರಿಸೆಪ್ಷನಿಂದೆಲ್ಲ ಸ್ವಲ್ಪ ವೀಡಿಯೋಸ್ ಇತ್ತು. ನನ್ನ ತಂಗಿ ಮದುವೆ ವೀಡಿಯೋಸ್ ಅಪ್ಲೋಡ್ ಮಾಡೋ ಇದರಲ್ಲಿ ಮತ್ತು ಫೋನಲ್ಲಿ ಸ್ಟೋರೇಜ್ ಇಲ್ಲದೆ ಕೆಲವೊಂದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ಅನಿಸುತ್ತೆ. ನೀವು ಅಳ್ತಿದ್ದೀರಾ ಅಂತ ನೋಡ್ತಿರೋದು. ಝೂಮ್ ಮಾಡ್ತಾ ಇದ್ದೀನಿ, ಅಳ್ತಿದ್ದೀರಾ?
ಒಂದು ಹಾಕ್ಬಿಡುತ್ತಾ ಪೋಸ್ಟ್ ನಾಳೆ ವಾಟ್ಸಪ್ಗೆ ಹಾಕ್ಬಿಡ ವಿಡಿಯೋ ಮಾಡ್ತಾಳೆ. ಹಾಯ್ ಮಾಡಿ ಹಾಯ್ ಮಾಡಿ ಹಾಂ ಸೋದರ ಮಾವ ಸೋದರ ಮಾವ ಇನ್ನೊಂದು ನೋಡೋಣ ನಾವು ನೀವು ಯಾರು ಕಾಲೂರಲ್ಲ ಆ ಕಡೆ ನಿನ್ನ ಫೋಕಸ್ ಮಾಡ್ಯಾಳ. ದೀಕ್ಷಾ ಕೂಗಿದವ ಅಕ್ಕಯ್ಯ ಎಂತ ಹೇಳ್ದ? ಕಣ್ಣಲ್ಲಿ ನೀರು ಬಂದಂಗುಟ್ಟು ಕೂಗು ಕೊಟ್ಟನೆ. ಕಣ್ಣಲ್ಲಿ ನೀರು ಬರ್ಸು ಕೂಗು ಕೊಟ್ಟನೆ. ಮಂಚದ ಹಾಸಿಗೆಯ ಮೇಲೆ ಮಲಗಿ ಯಾವಾಗಲೂ ಅಲಂಕರಿಸಿಕೊಂಡು ಕಷ್ಟ ಸುಖಗಳನ್ನರಿಯದೆ ಸುಖ ಸಂಪತ್ತಿನಿಂದ ಬಾಳುತ್ತಿದ್ದ ಜನಕರಾಯನಲ್ಲಿ ಸೀತಾದೇವಿಯು ಬೆರೆಯುತ್ತಿದ್ದಂತೆ ನಿರ್ವಹಿಸಿಕೊಡುವ ಪದ್ಧತಿ ಇರುವುದಲ್ಲವೋ? ನಿಮ್ಮ ಟಿಪ್ಪಣಿಗಳಲ್ಲಿ ಪ್ರಮುಖರಾದವರು ಮತ್ತು ಒಟ್ಟಾರೆ ಕುಲಸ್ಥರು ಸೇರಿ ಏನನ್ನು ಕುಂದುಕೊರತೆ ಬಾರದಂತೆ ನಡೆಸಿಕೊಡಬೇಕೆಂಬುದು ನಮ್ಮ ಆರಿಕೆಯಾಗಿದೆ. ನಮ್ಮ ಕನ್ನಿಕೆಯ ನೆತ್ತಿಯನ್ನೇ ಆರಲಿಲ್ಲ, ಅಂಗೈಗೆರೆ ಮಾಚಲಿಲ್ಲ, ಅಂಗಾಲಿಗೆ ಧೂಳು ಸೋಗಲಿಲ್ಲ. ಮೃದುವಾದ ಭಾಷೆಗಳಿಂದಲೂ ಆಟಪಾಠಗಳಿಂದಲೂ ತಂದೆ ತಾಯಿಯರ ಮನಸ್ಸನ್ನು ಸಂತೋಷಗೊಳಿಸುತ್ತಾ ಬಾಲ್ಯಾವಸ್ಥೆಯನ್ನು ಮೀರಿದ ನಮ್ಮ ಮುದ್ದು ಕನ್ನಿಕೆಯನ್ನು ಯಾವ ರೀತಿ ಸಾಕುವೆರೆಯ? ನಮ್ಮ ಹೆಣ್ಣು ಮಾವನ ಗುಣವನ್ನು ಅರಿಯಲು, ಅತಿ ಕೆಲಸವನ್ನು ತಿಳಿಯಲು, ಸಖಿಯರ ಗುಣದೋಷವನ್ನು ಗ್ರಹಿಸಲು, ನಿರಂತರ ಸೂರ್ಯನನ್ನು ಬಯಸುವ ತಾವರೆಯಂತೆಯೂ ಚಂದ್ರನನ್ನು ನೆನೆಯುವ ನೈದಿಲೆಯಂತೆಯೂ ಕಾರ್ಮಿಕನನ್ನು ಬಯಸುವ ಬೆಳ್ಳಕ್ಕಿಯಂತೆ ನಮ್ಮ ಹೆಣ್ಣಿಗೆ ಊಟ ಮಾಡುವುದಕ್ಕೆ ಗಂಗಳವನ್ನು, ಕೈ ತೊಳೆಯುವುದಕ್ಕೆ ತಂಬಿಗೆಯನ್ನು, ಮಲಗುವುದಕ್ಕೆ ಯೋಗ್ಯವಾದ ರತ್ನ ಖಚಿತವಾದ ಹಾಸಿಗೆಯನ್ನು ಕೊಟ್ಟುವುದಲ್ಲದೆ ದ್ರವ್ಯವನ್ನು ಸಹ ಬಳುವಳಿಯಾಗಿ ಕೊಟ್ಟಿರುತ್ತೇವೆ. ಹೀಗೆ ಬಳುವಳಿಯಾಗಿ ಕೊಟ್ಟಂಥ ದ್ರವ್ಯವನ್ನು 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಗಟ್ಟಲೆಯಾಗಿ ವೃದ್ಧಿಪಡಿಸಿಕೊಳ್ಳುವವರು ಯಾರಯ್ಯ? ಅಯ್ಯ ಮಹಾಶಯರೇ, ನಮ್ಮ ಹೆಣ್ಣು ಅತ್ತೆ ಎಂಬ ಮಾತಿಗೆ ತಾಯಿ ಎಂತಲೂ, ಮಾವ ಎಂಬ ಶಬ್ದಕ್ಕೆ ತಂದೆ ಎಂತಲೂ, ಪತಿ ಎಂಬ ವಚನಕ್ಕೆ ಗತಿ ಎಂಬುದಾಗಿ ತಿಳಿದಿರೋಳು. ನಾವು ಕನ್ಯಾದಾನ ಮಾಡಿದ್ದಾಗಿಯೂ ಈ ದಂಪತಿಗಳು ಆಯುರಾರೋಗ್ಯ ಸುಖ ಸಂಪನ್ನರಾಗಿ ಬಾಳಲೆಂದು ನಾವೆಲ್ಲರೂ ಭಗವಂತನನ್ನು ಕುರಿತು ಪ್ರಾರ್ಥಿಸೋಣ. 10 ಕುಟುಂಬ 18 ಗೋತ್ರ ದೇವಸಭೆ ಸಮಸ್ತ ಸಂಗಡ ಕೇಳಿ ನವ ದಂಪತಿಗಳನ್ನು ತಿಪ್ಪಣ ಮೂರಲ್ಲಿ ಆ ಮಾಮ ಹತ್ತಿರ ಕರ್ಕೊಂಡು ಸಣ್ಣತ್ತೆ ಇತ್ತ ಕಡೆ ಅವು ಅಷ್ಟೇ ಎಲೆ ತಂದದ ಸ್ವಲ್ಪ ಕಮ್ಮಿ ತಗೊಂಡು ಎಲ್ಲ ತಟ್ಟೆನೇ ತಗೊಂಡು ಬರುತ್ತೀನಿ. ನಾವು ಇದನ್ನು ಕುಡಿದು ನೀರು ಕುಡಿದು ಬಿಟ್ಟು ನೀರು ಅಲ್ಲ ಇದು ನಿಮ್ಮಲ್ಲಿ ಆ ಕಲರ್ ಇಲ್ಲ ಅಲ್ಲ 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 ಕಲರ್ ಇಲ್ಲ ಬಸ್ ಬಸ್ ಬತ್ತ ಹೋಗಿ ಹೋಗಿ ಕುಂಬರ್ನ ಮನೆ 2ನೇ ಗುಡ್ಡ
ಿ